4 ಸಿನಿಮಾ ಮಾಡಿದ್ದಾರೆ, ಕ್ಲಿಕ್ ಆಗಿದೆ. ಹಂಗಂತ ಅಂದ್ಬಿಟ್ಟು ನೋಬಡಿ ಈಸ್ ಹ್ಯಾವಿಂಗ್ ಎ ರೈಟ್ಸ್ ಟು ಟಾರ್ಚರ್ ಸಮ್ಮನ್ ಆ್ಯಂಡ್ ಕಿಲ್ ಸಮ್ಮನ್. ಜನಗಳು ಕೊಟ್ಟಿರೋ 150 ರೂಪಾಯಿ ಭಿಕ್ಷೆನಲ್ಲಿ ಇವರೆಲ್ಲ ಸ್ಟಾರ್ ಆಗಿರೋರು. ದಿಸ್ ಕೇಸ್ ಈಸ್ ಗೋಯಿಂಗ್ ಟು ಡೈ. ಹಿ ವಿಲ್ ಕಮ್ ಔಟ್ ಇನ್ ವಾಟ್ ಎವರ್ ದ ಸಿ. ಮನಿ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ದ ಟ್ರೂತ್ ಆ್ಯಕ್ಚುಲಿ. ಏನು 14 ಇಯರ್ಸು ಜೀವಾವಧಿ ಶಿಕ್ಷೆ, 5 ವರ್ಷ 8 ವರ್ಷನೂ ಹಿ ಶುಡ್ ಬಿ ಹ್ಯಾಂಗ್ಡ್. ಇಲ್ಲ ಅಂದರೆ ದಿಸ್ ಇಸ್ ಇಲ್ಲಾಂದರೆ ಇಲ್ಲಿ ಇನ್ನೊಬ್ಬ ಸಲ್ಮಾನ್ ಖಾನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಸೊಸೈಟಿನಲ್ಲಿ. ಎಸ್ಯೂಮ್ ನಾಳೆ ನಿಮ್ಮ ಮಗನ ಆಗಲಿ, ನಿಮ್ಮ ಅಣ್ಣ ಆಗಿರಲಿ, ಹೂಎವರ್ ಇಟ್ ಈಸ್, ಡೂ ಯು ಎಕ್ಸ್ಪೆಕ್ಟ್ ಸಮ್ವನ್ ಟು ಬಿಕಮ್ ಲೈಕ್ ಅ ದರ್ಶನ್? ಮೈ ಸನ್ ಅವ್ನು ದೊಡ್ಡ ಸ್ಟಾರ್ ಆಗಿಲ್ಲ ಅಂದ್ರೂ ಬರೋಲ್ಲ, ಅವ್ನು ದುಡ್ಡು ಮಾಡಿಲ್ಲ ಅಂದ್ರೂ ಬರೋಲ್ಲ, ಬಟ್ ದರ್ಶನ್ ಥರ ಎಲ್ಲ ಆಗಬಾರ್ದು ಅಂತ ಐ ಆಲ್ವೇಸ್ ಪ್ರೇದಾಗ. ಹಾಗಾದರೆ ಇವನು ಯಾರೋ ಮಾಡ್ದ ಅಂತ ಅವ್ನ ಹೆಂಡ್ತಿಗೆ ಎಷ್ಟು ಟಾರ್ಚರ್ ಮಾಡ್ದ? ಜೈನ್ ಇನ್ಯಾರು ಅಮಾಯಕರು ಸಿಕ್ಕಾಕೊಂತಾರೆ, ಅವ್ನು ಒಂದು 10 ವರ್ಷ ಜೈಲಾಗುತ್ತೆ. ಹೀಲ್ ಬಿ ರೋಮಿಂಗ್ ಅರೌಂಡ್. ಅನ್ಫಾರ್ಚುನೇಟ್ಲಿ ಅಗೇನ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಕಟ್ಔಟ್ ನೋಡ್ತೀವಿ. ಅನ್ಫಾರ್ಚುನೇಟ್, ಬಟ್ ಐ ಆಮ್ ಪ್ಲೆಡ್ಜಿಂಗ್ ಟುಡೇ ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ದರ್ಶನ್ ಸಿನಿಮಾ ನೋಡೋದು. ಅವರು ಹೊಡೆಯೋ ಆ ಥರ ಒಂದು ಗಲೀಜು ಡೈಲಾಗ್ಸ್ಗೆ ಜನ ಇವತ್ತೇನು ಗೊತ್ತಾ, ನಿಮಗೆ ಕೆಟ್ಟದ್ದು ಬೇಗ ಪ್ರಚಾರ ಪಡೆಯೋದನ್ನ ಎಳ್ಳೀರ್ಕಿನ್ನ ಪೆಪ್ಸಿ ಕೋಲನ್ನ ಜಾಸ್ತಿ ಕುಡಿತಾರೆ ಇವತ್ತು. ಇದೇ ನಾಳೆ ಅವ್ರ ಅಣ್ಣಂಗೋ ತಮ್ಮಂಗೋ ಅವ್ರ ಮನೇಲಿ ಯಾವುದೋ ಒಂದು ಹೆಣ್ಣಿಗೋ ಆದರೆ ವಾಟ್ ವಿಲ್ ಹಿ ಸಪೋರ್ಟ್ ಹಿಮ್ ಲೈಕ್ ದಿಸ್? ನಾವು ದೇವರು ಅಂತ ಅಂದ್ಕೊಂಡ್ಬಿಟ್ಟು ಆಫ್ಟರ್ ಆಲ್ ಬ್ಲಡಿ ಹಿ ಈಸ್ ವರ್ಕಿಂಗ್ ಫಾರ್ ಎ ಮನಿ ಇಯರ್. ದರ್ಶನ್ ಫ್ಯಾನ್ಸ್ ಇವತ್ತು 100 ಜನ ಜರ್ನಲಿಸ್ಟ್ಗಳಿಗೆ ಕೆಟ್ಟ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಡು ಯು ಮೀನ್ ಟು ಸೇ ದೋಸ್ ಗೈ ಶುಡ್ ಬಿ ಕಿಲ್ಡ್? ಎಲ್ಲದಕ್ಕೂ ಸಾಯಿಸೋದಾಗ್ಬಿಟ್ರೆ ವಿ ಆರ್ ನಾಟ್ ಇನ್ ಸೌದಿ ಯಾರ್, ವಿ ಆರ್ ಇನ್ ಇಂಡಿಯಾ. ಎಲ್ಲಿದ್ದವ್ರು ರೀ? ಫುಟ್ಪಾತ್ ಮೇಲೆ ಇದ್ದವ್ರನ್ನೆಲ್ಲ ನಾವು ಸ್ಟಾರಾಗಿ ಕೂರಿಸೋದು ಇದೆ ಹಣ ಬರೋದು. ಸರ್, ಇವಾಗ ದರ್ಶನ್ ಅವರ ಮೇಲೆ ಬಂದಿರುವ ಆರೋಪದ ಬಗ್ಗೆ ಏನು ಹೇಳ್ತೀರಾ? ಸಿ ಏನೋ ಸೆಲೆಬ್ರಿಟಿ ಆಗಿರಲಿ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ, ಯಾವುದೇ ನಾರ್ಮಲ್ ಸಿಟಿಸನ್ ಆಗಿರಲಿ, ಎಲ್ರಿಗೂ ರೂಲ್ ಈಸ್ ಎ ರೂಲ್, ಈವನ್ ಫಾರ್ ಎ ಫೂಲ್ ಆಲ್ವೇಸ್. ಸಿ ಅವನು 4 ಸಿನಿಮಾ ಮಾಡಿದ್ದಾರೆ, ಕ್ಲಿಕ್ ಆಗಿದೆ. ಹಂಗಂತ ಅಂದ್ಬಿಟ್ಟು ನೋಬಡಿ ಈಸ್ ಹ್ಯಾವಿಂಗ್ ಎ ರೈಟ್ಸ್ ಟು ಟಾರ್ಚರ್ ಸಮ್ಮನ್ ಆ್ಯಂಡ್ ಕಿಲ್ ಸಮ್ಮನ್. ಇವತ್ತೇನು ಗೊತ್ತಾ ಪ್ರಾಬ್ಲಮ್ ಏನು ಗೊತ್ತಾ ಸಿಸ್ಟಮಲ್ಲಿ? ಪೀಪಲ್ ಆರ್ ಮೋರ್ ಕರಪ್ಟ್ ದ್ಯಾನ್ ದ ಸಿಸ್ಟಮ್ ಆ್ಯಕ್ಚುಲಿ. ಯಾಕೆಂತಂದರೆ ನಾನು ನೋಡ್ತಾ ಇದ್ದೀನಿ ತುಂಬ ಜನ ಸ್ಟೇಷನ್ ಹತ್ರ ಊಟಕ್ಕೆ ಹೋಗಿ ಜೈ ಡಿ ಬಾಸ್ ಅಂತ ಅವ್ರು ಏನು ಮಾಡೋರು ನಮ್ಮ ಬಾಸ್ ಮಾಡೋದು ಕರೆಕ್ಟಾಗಿ ಮಾಡ್ತಾರೆ. ಆ್ಯಂಡ್ ಅವ್ರ ರೀಸನ್ ಇಲ್ಲೇ ಹೊಡೆದಿರಲ್ಲ ಅಂತಂದ್ಬಿಟ್ಟು ಯಾರು ಇವ್ರಿಗೆ ಆ ಸೋಷಿಯಲ್ ಸ್ಟೇಟಸ್ ಎಲ್ಲ ಕೊಟ್ಟಿದ್ದು? ಜನಗಳು ಕೊಟ್ಟಿರೋ 150 ರೂಪಾಯಿ ಭಿಕ್ಷೆನಲ್ಲಿ ಇವರೆಲ್ಲ ಸ್ಟಾರ್ ಆಗಿರೋರು. ಹಂಗಂತ ಅಂದ್ಬಿಟ್ಟು ಯಾರೋ ಫ್ಯಾನ್ ಅನ್ನಿರೋರಿಗೆ ಹೊಡೆದು ಬಡ್ದು ಮಾಡಿ ಕೊಲೆ ಮಾಡಿಬಿಟ್ರೆ ವಾಟ್ ಅಬೌಟ್ ದ ಹ್ಯುಮ್ಯಾನಿಟಿ ಅನ್ನೋದು ಏನು ಕ್ವೆಶ್ಚನ್ನೇ ಇಲ್ವಾ? ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಟೇಕ್ ಇಟ್ ಫ್ರಮ್ ಮೀ, ಪ್ರಾಬಲಿ ಇದೆಲ್ಲ ವರ್ಡಿಕ್ಟ್ ಬಂದಮೇಲೆ ಇಫ್ ಪಾಸಿಬಲ್ ಲೆಟ್ಸ್ ಗೆಟ್ ಕನೆಕ್ಟೆಡ್ ಸಮ್ವೇರ್. ದಿಸ್ ಕೇಸ್ ವಿಲ್ ಡೈ. ದಿಸ್ ಕೇಸ್ ಈಸ್ ಗೋಯಿಂಗ್ ಟು ಡೈ. ಹಿ ವಿಲ್ ಕಮ್ ಔಟ್ in whatever they see. Money is more stronger than the truth actually. Just listen to me, and it's going to happen. He will come out, but in my point of view he should be hanged. 14 years ಜೀವಾವಧಿ ಶಿಕ್ಷೆ, 5 ವರ್ಷ 8 ವರ್ಷನೂ he should be hanged. ಇಲ್ಲ ಅಂದರೆ ದಿಸ್ ಇಸ್ ಇಲ್ಲಾಂದರೆ ಇಲ್ಲಿ ಇನ್ನೊಬ್ಬ ಸಲ್ಮಾನ್ ಖಾನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಸೊಸೈಟಿನಲ್ಲಿ. ಸೊ ಹಿ ಶುಡ್ ಬಿ ಹ್ಯಾಂಗ್ಡ್, ದಟ್ ಇಸ್ ಮೈ ಸ್ಟ್ರಾಂಗ್ ಸ್ಟ್ಯಾಂಡ್. ಸರ್, ಇವಾಗ ನೀವೇ ಹೇಳಿದ್ರಿ ಇದು ದುಡ್ಡಿದ್ರೆ ಎಲ್ಲದೂ ಮುಚ್ಚಿ ಹಾಕ್ಬೋದು ಅಂತ ಹೇಳ್ತಾ ಇದ್ರಿ. ಬಟ್ ಆದರೆ ಕೂಡ ಅವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಸಲ್ಮಾನ್ ಖಾನ್ ಅವರು ಕೂಡ ಕೊಲೆ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ. ಹಾಗೆ ಇವಾಗ ಬೇರೆ ಅಭಿಮಾನಿಗಳಿಗೆ ಕಂಪ್ಯಾರಿಸನ್ ಮಾಡ್ಕೊತಿದ್ರಲ್ಲ, ಯಾಕೆ ಇದೆ? ಏನು ಅಷ್ಟೇ, ಇಟ್ ಇಸ್ ಮನಿ. ಏನು ಗೊತ್ತಾ, ಬ್ಲೈಂಡ್ ಮ್ಯಾನ್ ಫಾಲೋಸ್ ಎ ಅದರ್ ಬ್ಲೈಂಡ್ ಮ್ಯಾನ್, ಬೋತ್ ಆಫ್ ದಮ್ ವಿಲ್ ಫಾಲ್ ಇನ್ ಟು ಎ ಪಿಟ್ ಅಂತ ಬೈಬಲಲ್ಲಿ ಒಂದು ಮಾತಿದೆ. ಒಬ್ಬ ಕುರುಡ ಮತ್ತೊಬ್ಬ ಕುರುಡನ್ನ ದಾರಿ ಹಿಡ್ಕೊಂಡು ಹೋದರೆ ಹೀಗೆ ಹಳ್ಳ ಹಿಡಿಯೋದು. ನಾಳೆ ನಿಮ್ಮ ಮಗನ ಆಗಲಿ, ನಿಮ್ಮ ಅಣ್ಣ ಆಗಿರಲಿ, ಹೂಎವರ್ ಇಟ್ ಈಸ್, ಡೂ ಯು ಎಕ್ಸ್ಪೆಕ್ಟ್ ಸಮ್ವನ್ ಟು ಬಿಕಮ್ ಲೈಕ್ ಅ ದರ್ಶನ್? ಸರ್ಟನ್ಲಿ ನೋ. ವಿ ವಾಂಟ್ ಟು ಗಿವ್ ಎ ಗುಡ್ ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಏನಿರ್ಬೇಕಾದ್ರೆ ಫ್ಯಾಮಿಲಿಯಿಂದ. ನಾಳೆ ನನ್ನ ಮಗ ಈ ಶುಡ್ ಬಿಕಮ್ ಎ ಗುಡ್ ಸಿಟಿಸನ್ ಟು ದ ಇಂಡಿಯಾ. ಐ ಡೋಂಟ್ ವಾಂಟ್ ಹಿಮ್ ಟು ಬಿಕಮ್ ಎ ದರ್ಶನ್. ಐ ಡೋಂಟ್ ವಾಂಟ್ ದಟ್ ಫೇಮ್. ಮೈ ಸನ್ ಅವ್ನು ದೊಡ್ಡ ಸ್ಟಾರ್ ಆಗಿಲ್ಲ ಅಂದ್ರೂ ಬರೋಲ್ಲ, ಅವ್ನು ದುಡ್ಡು ಮಾಡಿಲ್ಲ ಅಂದ್ರೂ ಬರೋಲ್ಲ, ಬಟ್ ದರ್ಶನ್ ಥರ ಎಲ್ಲ ಆಗಬಾರ್ದು ಅಂತ ಐ ಆಲ್ವೇಸ್ ಪ್ರೇದ ಗಾಡ್. ಇಂಡಿಯಾನಲ್ಲಿ ಮತ್ತೊಬ್ಬ ಈ ಥರದವ್ನು ಹುಟ್ಟಲೂಬಾರ್ದು. ಹೇಗೆ ಹೊಡಿತಾರೆ ಹೇಳಿ? ಆ್ಯಂಡ್ ಮಿಸ್ಟೇಕ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಹಾಗಾದರೆ ಇವನು ಯಾರೋ ಮಾಡ್ದ ಅಂತ ಅವ್ನ ಹೆಂಡ್ತಿಗೆ ಎಷ್ಟು ಟಾರ್ಚರ್ ಮಾಡ್ದ? ಆ್ಯಂಡ್ ಅನ್ಫಾರ್ಚುನೇಟ್ಲಿ ವಿ ಆರ್ ಇನ್ ದ ಡರ್ಟಿ ಸೊಸೈಟಿ. ಅವನು ಫ್ಯಾಕ್ಟ್ರಿ ಜೈಲಿಂದ ಆಚೆ ಬಂದಮೇಲೆ ಜನಗಳು ಒಂದು ಮೂವಿನ ಹಿಟ್ ಮಾಡಿದ್ರು. ಆ್ಯಟ್ ದ ಸಬ್ಸಿಕ್ವೆಂಟ್ ಮೂವಿ ವಾಸ್ ದಟ್ ವಿಚ್ ಒನ್ ಸಾರಥಿ ಇಸ್ ಬಿಕಮ್ ಎ ಇಂಡಸ್ಟ್ರಿ ಹಿಟ್, ಸೂಪರ್ ಹಿಟ್. ಇಟ್ ಈಸ್ ದ ವರ್ಸ್ಟ್ ಪಾಸಿಬಲ್ ಎವರ್ ಇಟ್ ಕ್ಯಾನ್ ಹ್ಯಾಪನ್ ಇನ್ ದ ಸೊಸೈಟಿ, ಅನ್ಫಾರ್ಚುನೇಟ್. ಆ್ಯಂಡ್ ಅಗೇನ್ ಹಿ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಮನಿ. ಹಿ ವಿಲ್ ಕಮ್ ಔಟ್. He will buy the system. Entire government will support him over a period of time. And because they cannot control the law and order, and the police will come under his carpet. Take it from me, he will be out of this
ಚೈನ್. ಇನ್ಯಾರು ಅಮಾಯಕರು ಸಿಕ್ಕಾಕೊಂತಾರೆ, ಅವ್ನು ಒಂದು 10 ವರ್ಷ ಜೈಲಾಗುತ್ತೆ. ಹೀಲ್ ಬಿ ರೋಮಿಂಗ್ ಅರೌಂಡ್. ಅನ್ಫಾರ್ಚುನೇಟ್ಲಿ ಅಗೇನ್ ಇನ್ನೊಂದು ಸ್ವಲ್ಪ ಜನಕ್ಕೆ ಇನ್ನೊಂದು ಕಟ್ಔಟ್ ನೋಡ್ತೀವಿ. ಅನ್ಫಾರ್ಚುನೇಟ್, ಬಟ್ ಐ ಆಮ್ ಪ್ಲೆಡ್ಜಿಂಗ್ ಟುಡೇ ನನ್ನ ಲೈಫಲ್ಲಿ ಯಾವತ್ತೂ ದರ್ಶನ್ ಸಿನಿಮಾ ನೋಡಲ್ಲ. ಇಟ್ ಈಸ್ ಮೈ ವರ್ಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ರೀಸೆಂಟಾಗಿ ರಿಲೀಸ್ ಆಗಿದ್ದು ಕಾಟೇರ ಅನ್ನೋ ಮೂವಿನ ಫಸ್ಟ್ ಶೋಗೆ ಹೋಗಿದೆ. ಇನ್ನು ಸಾಯೋರ್ಗೂ ಒಂದು ಸಿನಿಮಾ ನಾವು ನೋಡಲ್ಲ. ದಿಸ್ ಮೈ ಪ್ಲೆಡ್ಜ್. ಐ ವಿಲ್ ನೆವರ್ ಸಿ ದಟ್ ಆ್ಯಂಡ್ ಐ ವಿಲ್ ಟೆಲ್ ಮೈ ಎಂಟೈರ್ ಫರ್ಟರ್ನಿಟಿ ಐ ಆಮ್ ಗೋಯಿಂಗ್ ಟು. ಸರ್, ಇವಾಗ ಏನಾಗಿದೆ ಅಂದರೆ ಅಭಿಮಾನಿಗಳು ಇರ್ತಾರೆ, ಎಲ್ಲ ಸ್ಟಾರ್ ನಟರಿಗೂ ಕೂಡ ಅಭಿಮಾನಿಗಳು ಇರ್ತಾರೆ. ಬಟ್ ಇವಾಗ ದರ್ಶನ್ ಸರ್ ಮೇಲೆ ಬಂದಿರುವಂಥ ಆರೋಪದ ಮೇಲೆ ಯಾಕೆ ಕೆಲವೊಂದು ಅಭಿಮಾನಿಗಳು ಅಂಧ ಅಭಿಮಾನಿಗಳಾಗಿ ವರ್ತಿಸ್ತಾರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ಬ್ಲೈಂಡ್ ಮ್ಯಾನ್ ಫಾಲೋಸ್ ಅದರ್ ಬ್ಲೈಂಡ್ ಮ್ಯಾನ್ ಬೋತ್ ಆಫ್ ದೆಮ್ ಫಾಲ್ ಇಂಟು ಎ ಪಿಟ್ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಒಬ್ಬ ಕುರುಡ ಮತ್ತೊಬ್ಬನ ಕುರುಡನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ಸೊಸೈಟಿಗೆ ಏನು ಮಾಡಿದಾನೋ ಬಿಟ್ಟಿದಾನೋ ಐ ಡೋಂಟ್ ನೋ. ಅವರು ಹೊಡೆಯೋ ಆ ಥರ ಒಂದು ಗಲೀಜು ಡೈಲಾಗ್ಸ್ಗೆ ಜನ ಇವತ್ತೇನು ಗೊತ್ತಾ, ನಿಮಗೆ ಕೆಟ್ಟದ್ದು ಬೇಗ ಪ್ರಚಾರ ಪಡೆಯುತ್ತೆ ಮೇಡಮ್. ಯಾರೋ ಹೇಳಿದ್ರು ಅನ್ಸುತ್ತೆ, ಜನ ಎಳ್ಳೀರ್ಕಿನ್ನ ಪೆಪ್ಸಿ ಕೋಲಾನ ಜಾಸ್ತಿ ಕುಡಿತಾರೆ ಇವತ್ತು. ಸಮಥಿಂಗ್ ಸಿಮಿಲರ್ ಟು ದಿಸ್ ಅಷ್ಟೇ. ಜನಕ್ಕೆ ಅದೊಂದು ಕಿಕ್ ಕೊಡುತ್ತೆ. ಆ್ಯಂಡ್ ಇವತ್ತು ಅವ್ರ ಅಭಿಮಾನಿಗಳದ್ದು ಏನು ಹೇಳಿ, ಇಟ್ ಈಸ್ ಜಸ್ಟ್ ಎ ಐಡೆಂಟಿಟಿ ಕ್ರೈಸಿಸ್. ನಾನು ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಆ್ಯಂಡ್ ದೇ ಹ್ಯಾವ್ ದೇರ್ ಓನ್, ಐ ಕ್ಯಾನ್ ಆಲ್ಸೋ ಕಮ್ ಇನ್ ಟು ದ ಲೈಮ್ ಲೈಟ್ ಅನ್ನೋದೊಂದು ಸಮಸ್ಯೆ ಅಂದರೆ ಇರುತ್ತೆ ಅವ್ರಿಗೆ. ಎದೆ ಮುಟ್ಕೊಂಡು ಹೇಳಿದ್ರೆ ಯಾವುದೇ ಮನುಷ್ಯನಿಗೆ ನೋಬಡಿ ಕ್ಯಾನ್ ಸಪೋರ್ಟ್ ದಿಸ್ ಅಲ್ವಾ? ಇದೇ ನಾಳೆ ಅವ್ರ ಅಣ್ಣಂಗೋ ತಮ್ಮಂಗೋ ಅವ್ರ ಮನೇಲಿ ಯಾವುದೋ ಒಂದು ಹೆಣ್ಣಿಗೋ ಆದರೆ ವಾಟ್ ವಿಲ್ ಹಿ ಸಪೋರ್ಟ್ ಹಿಮ್ ಲೈಕ್ ದಿಸ್? ಇವಾಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಗೆಳತಿಗೋಸ್ಕರ ಕೊಲೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಸ. ಅದು ಕೂಡ ಅಭಿಮಾನಿನ ಯಾರ ಬಗ್ಗೆನೂ ಮಾಡಿ, ಯಾರಿಗೋಸ್ಕರ ಕೊಲೆ ಮಾಡಬಾರ್ದು ರೀ. ಯಾರಿಗೆ ಯಾವ ರೈಟ್ಸ್ ಇದೆ ರೀ? ಅದೆಲ್ಲ ಸಿನಿಮಾ ಸ್ಕ್ರೀನ್ ಮೇಲೆ ಮಾತ್ರ ಅವೆಲ್ಲ ಸಾಧ್ಯ, ನಾಟ್ ಇನ್ ದ ರಿಯಲ್ ಲೈಫ್, ರೈಟ್? ಯಾರನ್ನ ಕೊಲೆ ಮಾಡಿಬಿಟ್ಟೆ ಅಂತಂದರೆ ಹೇಗೆ ಸಾಧ್ಯ ಆಗತ್ತೆ ಹೇಳಿ ಅದನ್ನು? ದಟ್ ಅನ್ಫಾರ್ಚುನೇಟ್ಲಿ ಏನೋ ನಮ್ಗೆ ಅದೇ ಥರ ಸಿನಿಮಾಗಳು ನೋಡಿ ದೋಸ್ ಥಾಟ್ಸ್ ಆಫ್ ಇಂಬೈಬ್ಡ್. ಆ್ಯಕ್ಚುಲಿ ಅದೇ ಸಮಸ್ಯೆ ಆಗಿರೋದು ನಮ್ಮಲ್ಲಿ. ಬಂದು ಕೂತ್ಕೊಂಡ್ಬಿಟ್ಟಿದೆ. ನಾವು ದೇವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಫ್ಟರ್ ಆಲ್ ಬ್ಲಡಿ ಹಿ ಈಸ್ ವರ್ಕಿಂಗ್ ಫಾರ್ ಎ ಮನಿ ಇಯರ್. ಅವ್ನು ದುಡ್ಡಿಗೋಸ್ಕರ ಬಂದು ಆ್ಯಕ್ಟ್ ಮಾಡ್ತಾನೆ. ಇವಾಗ ನಾನು ನೀವು ಇಲ್ಲಿ ಏನು ದಿನ ಬೆಳಗಾರ ಕೆಲಸ ಮಾಡ್ತಾವೆ, ಅವ್ನು ಆ ಥರ ಸಿನಿಮಾ ಕೆಲಸ ಮಾಡ್ತಾನೆ ಅಷ್ಟೇ. ಈಸ್ ನಾಟ್ ಎ ಗಾಡ್. ಅವನಿಗೆ ಸಮಾಜಕ್ಕೆ ಅವನಿಂದ ಕಾಂಟ್ರಿಬ್ಯೂಷನ್ ಏನು ಹೇಳಿ, ಕ್ರಿಯೇಟಿಂಗ್ ಆಲ್ ದಿಸ್ ಡರ್ಟಿ ಎಲಿಮೆಂಟ್ಸನ್ನು ಕ್ರಿಯೇಟ್ ಮಾಡಿದಾರಲ್ಲ, ದಟ್ ಈಸ್. ಬಟ್ ಆಲ್ವೇಸ್ ಐ ಅಪ್ರಿಷಿಯೇಟ್ ಇನ್ ದಿಸ್ ಫೋರಮ್. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದಿ ಫ್ಯೂ ನ್ಯೂಸ್ ಚಾನಲ್ಸ್ ಲೈಕ್ ಪಬ್ಲಿಕ್ ಟಿವಿ ಆಗಿರಲಿ, ಸುವರ್ಣ ನ್ಯೂಸ್ ಆಗಿರಲಿ, ದ ಕೈಂಡ್ ಆಫ್ ಅಜಿತ್ ಹನುಮಕ್ಕನ್ ಅವರ್ ಅಂಡ್ ಆಲ್ ದೇ ಸ್ಪೋಕ್ ಅಲ್ವಾ. ಐ ಥಿಂಕ್ ಸಮ್ಮನ್ ನೀಡ್ ಅ ಗಟ್ಸ್ ಟು ಸ್ಪೀಕ್ ಲೈಕ್ ದಿಸ್. ಐ ಥಿಂಕ್ ಅವ್ರು ಹೇಳೋದ್ರಲ್ಲ ಒಂದು ಥಿಂಗ್, ಗೊತ್ತೋ ಗೊತ್ತಿಲ್ದನ ನಾನು ಏನಾದ್ರು ದರ್ಶನ್ ಅಭಿಮಾನಿಗಳು ಮನಸ್ಸು ನೋಯಿಸಿದ್ರೆ ಬಾಯಿ ಹೊಡ್ಕೊಳ್ಳಿ, ಅಲ್ಲಿ ಗೋ ಟು ದ ನೆಕ್ಸ್ಟ್ ನ್ಯೂಸ್. ಒಬ್ಬ ರಿಯಲ್ ಫಿಲಾಸಫರ್ಗಾಗಲಿ ಅಥವಾ ಜರ್ನಲಿಸ್ಟ್ಗಾಗಲಿ ಆ ಫಿಯರ್ಲೆಸ್ನೆಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಐ ಅಪ್ರಿಷಿಯೇಟ್ ಯುವರ್ ಇನಿಷಿಯೇಟಿವ್ ಆಸ್ ಸಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಇನ್ನೊಂದೇನು ಅಂದರೆ ಸರ್, ಒಂದು ಹೆಣ್ಣಿಗೆ ಅಶ್ಲೀಲ ವಿಡಿಯೋ ಅವ್ರದ್ದು ತಪ್ಪಿರತ್ತೆ 100% ಎಸ್. ಅದನ್ನು ವಿ ಕೆನಾಟ್ ರೂಲ್ ಔಟ್ ದಟ್ ಪಾಸಿಬಿಲಿಟಿ. ಅದಕ್ಕೆ ಲೀಗಲಿಟೀಸ್ ಇದೆ. ಕಂಪ್ಲೇಂಟ್ ಕೊಡ್ಬೋದಾಯಿತು, ಬೇಡ ವಾರ್ನಿಂಗ್ ಮಾಡ್ಬೋದಾಯಿತು. ಏನು ಸಾಯಿಸಿ ಈ ಥರ ಚಿತ್ರಹಿಂಸೆ ಕೊಟ್ಟು ಸಾಯಿಸೋಕ್ಕೆ ಯಾರಿಗಿದೆ ರೀ? ಹಾಗಾದರೆ ದರ್ಶನ್ ಫ್ಯಾನ್ಸ್ ಇವತ್ತು 100 ಜನ ಜರ್ನಲಿಸ್ಟ್ಗಳಿಗೆ ಕೆಟ್ಟ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಡು ಯು ಮೀನ್ ಟು ಸೇ ದೋಸ್ ಗೈ ಶುಡ್ ಬಿ ಕಿಲ್ಡ್? ಅವ್ರನ್ನ ಕೊಲೆ ಮಾಡಬೇಕಾ? ಅಲ್ವಾ? ಓಕೆ, ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳಿ, ರಿಯಾಲಿಟಿ ಹಿಂಗೆಲ್ಲಪ್ಪ ಗುರು, ದಿಸ್ ಅ ಪ್ರಾಬ್ಲಮ್, ಯು ಗೆಟ್ ಯುವರ್ ಸೆಲ್ಫ್ ಕರೆಕ್ಟೆಡ್ ಫಾರ್ ದಿಸ್, ಈಸ್ ಬಿನ್ ಅರೆಸ್ಟೆಡ್ ಅಂತ ಹೇಳ್ಬೋದು. ಎಲ್ಲದಕ್ಕೂ ಸಾಯಿಸೋದಾಗ್ಬಿಟ್ರೆ ವಿ ಆರ್ ನಾಟ್ ಇನ್ ಸೌದಿ ಯಾರ್, ವಿ ಆರ್ ಇನ್ ಇಂಡಿಯಾ. ಇಟ್ ಈಸ್ ದ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಡೆಮೋಗ್ರಫಿ ಇನ್ ದ ವರ್ಲ್ಡ್. ಆ್ಯಕ್ಚುಲಿ ವಿ ಕೆನಾಟ್ ಡೂ ದಟ್. ಹೂ ಇಸ್ ಗಿವನ್ ದ ಪವರ್? ಅವ್ನು ತಪ್ಪು ಮಾಡಿದ್ದಾನೆ ಅಂತಂದರೆ ಫಾರ್ ದಟ್ ಲೀಗಲಿಟೀಸ್ ಇದೆ, ರೈಟ್? ಹಾಗಾದರೆ ಇವತ್ತು ಅವ್ನು ಕೊಲೆ ಮಾಡೋದ್ಬಿಟ್ಟು 4 ಜನ ಬಿಟ್ಟು ದರ್ಶನನ್ನು ಸಾಯಿಸ್ಬಿಡೋಕ್ಕೆ ಸಾಧ್ಯ ಆಗುತ್ತಾ? ನೋ, ವಿ ಶುಡ್ ನಾಟ್ ಡೂ ದಟ್. ದೇರ್ ಆರ್ ಸಮ್ ಲೀಗಲ್ ಪ್ರೊಸೀಡಿಂಗ್ಸ್, ಪೀಪಲ್ ಶುಡ್ ಪಾಸ್ ಥ್ರೂ ದಟ್, ದಟ್ಸ್ ಆಲ್. ತಪ್ಪು ಮಾಡಿದಂದ್ರೆ ಅವನು ಯಾವನು ಕೆಟ್ಟ ವಿಡಿಯೋ ಕಳಿಸಿರಲಿಲ್ಲ, ವಿ ಕೆನಾಟ್ ಸಪೋರ್ಟ್ ದಟ್. ಹಂಗೇನಾಯ್ತಂದ್ರೆ ಹಿ ಶುಡ್ ಹ್ಯಾವ್ ಬೀನ್ ಅವ್ನು 10 ವರ್ಷ ಜೈಲು 50 ವರ್ಷ ಜೈಲಲ್ಲಿ ಹಾಕ್ಸ್ಬೇಕಿತ್ತು. ಅದನ್ನು ಯಾವನು ಕ್ವೆಶ್ಚನ್ ಮಾಡ್ತಾರಲ್ಲ. ಸಾಯಿಸೋದು ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಆ್ಯಂಡ್ ದಿಸ್ ಫೆಲೋ ಇಸ್ ಎ ಹೆಬಿಚುಯಲ್ ಅಫೆಂಡರ್, ಆಲ್ ಸೆಡ್ ಆ್ಯಂಡ್ ಡನ್. ಜಸ್ಟ್ ಸಿ 2011 ಇಫ್ ಯು ಜಸ್ಟ್ ಸಿ ಹೊಡಿ ಬಡಿ ಏನು ವಾಟ್ ನಾನ್ ಸೆನ್ಸ್ ಇದು? ಯಾವ ಪೀಪಲ್ ಆರ್ ಥಿಂಕಿಂಗ್ ಹಿ ಈಸ್ ಎ ಸೂಪರ್ ಹೀರೋ. ಆಫ್ಟರ್ ನಾವು ಎಲ್ಲಿದ್ದವ್ರು ರೀ? ಫುಟ್ಪಾತ್ ಮೇಲೆ ಇದ್ದವ್ರನ್ನೆಲ್ಲ ನಾವು ಸ್ಟಾರಾಗಿ ಕೂರಿಸೋದು ಇದೇ ಹಣ ಬರೋದು. ಪ್ರಾಬ್ಲಮ್ ಅದೇ ಆಗುತ್ತಲ್ವ? ಫ್ರಮ್ ಮೈ ಸೈಡ್ ಐ ಆಮ್ ವೆರಿ ಕ್ಲಿಯರ್. ಅಟ್ಲೀಸ್ಟ್ ವಿತ್ ಮೈ ನೋನ್ ಪೀಪಲ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಪೀಪಲ್ ಶುಡ್ ನಾಟ್ ವಾಚ್ ದ ದರ್ಶನ್ಸ್ ಮೂವಿ. ದಟ್ ಈಸ್ ಮೈ ಕ್ಲಿಯರ್ ಸ್ಟ್ಯಾಂಡ್. ನನ್ನಿಂದ ಅವನೇನು ಸ್ಟಾರ್ಗಿರಿ ಡಿಸೈಡ್ ಆಗಲ್ಲ. ಐ ಆಮ್ 100% ಶ್ಯೂರ್. ನನ್ನಂತ ಒಂದು 10 ಜನ ನೋಡಿಲ್ಲ ಅಂತಂದ್ರು ಇನ್ನೂ ದರಿದ್ರು 100 ಫ್ಯಾನ್ಸ್ ಇದ್ದಾರೆ. ನೋಡ್ತಾ ಲೆಟ್ ದೆಮ್ ಡೈ. ಐ ಡೋಂಟ್ ಕೇರ್, ಬಟ್ ಐ ವಿಲ್ ನಾಟ್ ವಾಚ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಮನಿ ಎನಿಮೋರ್. ದಟ್ ಈಸ್ ಫಾರ್ ಶ್ಯೂರ್.